ಆಗ್ತಾರೆ? ಇವತ್ತೇ ಹೆಸರು ಘೋಷಣೆ ಆಗಲಿದೆ. ನಾಳೆ ದೆಹಲಿ ಸಿಎಂ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ದೆಹಲಿಯ ನೂತನ ಮುಖ್ಯಮಂತ್ರಿಯ ಪದಗ್ರಹಣ ಇದೆ. ಇವತ್ತು ಯಾರಾಗ್ತಾರೆ ದೆಹಲಿಯ ಮುಖ್ಯಮಂತ್ರಿ ಅನ್ನೋದು ಗೊತ್ತಾಗುತ್ತೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬಿಜೆಪಿ ಸಂಸದೀಯ ಸಭೆ ನಡೆಯುತ್ತೆ. ಇವತ್ತು ಸಂಜೆ 7 ಗಂಟೆಗೆ ದೆಹಲಿ ಬಿಜೆಪಿ ಶಾಸಕಾಂಗ ಸಭೆ ಜರುಗಲಿದೆ. ಶಾಸಕಾಂಗ ಸಭೆಯಲ್ಲಿ ನೂತನ ಸಿಎಂ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ. ನಾಳೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೆ ಅದ್ದೂರಿಯಾಗಿ ಸಿದ್ಧತೆಗಳನ್ನ ಸಹ ಮಾಡಿಕೊಳ್ಳಲಾಗಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಿಗದಿಯಾಗಿದೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಫೈನಲಿ ದೆಹಲಿಯ ಸಿಎಂ ಯಾರಾಗ್ತಾರೆ ಅನ್ನುವಂತಹ ಕುತೂಹಲಕ್ಕೆ ಇವತ್ತೆರೆ ಬೀಳುತ್ತೆ. ಅಚ್ಚರಿಯ ಹೆಸರೇನಾದ್ರೂ ಘೋಷಣೆ ಆಗುತ್ತಾ ಮಂಜು? ನಿರೀಕ್ಷೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರಗತಿ. ಕಾರಣ ಇಷ್ಟೇ, ಸಾಮಾನ್ಯಕ್ಕೆ ಅಚ್ಚರಿಯ ಹೆಸರುಗಳನ್ನೇ ಆಯ್ಕೆ ಮಾಡಿಕೊಂಡು ಬರುವುದು ಒಂದು ರೀತಿಯಲ್ಲಿ ಬಿಜೆಪಿ ತನ್ನ ಸಂಪ್ರದಾಯದ ರೀತಿಯಲ್ಲಿ ಮಾಡ್ಕೊಂಡಿರುವಂತದ್ದು. ಆದರೂ ಕೂಡ ಯಾರು ಯಾವ ರೀತಿ ಪೈಪೋಟಿಯನ್ನ ನೀಡಿದರು ಅನ್ನುವಂಥದ್ದು ಆಧಾರದ ಮೇಲೆ ಅವರನ್ನ ಸಿಎಂ ಪಟ್ಟಕ್ಕೆ ತರುವಂತ ಕೆಲಸವೂ ಕೂಡ ಆಗುತ್ತೆ. ಪಕ್ಷದಲ್ಲಿ ಅವರ ಸಾಮರ್ಥ್ಯ ಏನು, ಪಕ್ಷ ಹೇಗ್ ನಡ್ಕೊಂಡಿದ್ದಾರೆ, ಕಾರ್ಯಕರ್ತರಾಗಿ ಅವರು ಮಾಡಿರುವಂತ ಕೆಲಸ ಏನು, ಮತ್ತೆ ಅವ್ರಿಗೆ ಯಾವ ಹಿನ್ನೆಲೆ ಇದೆ, ಇವೆಲ್ಲವನ್ನು ಕೂಡ ನೋಡ್ಲಾಗುತ್ತೆ. ಕಾರಣ ಇಷ್ಟೇ, ಈ ಬಾರಿ ಬಿಜೆಪಿ ಎಲೆಕ್ಷನ್ಗೆ ಬರುವಂತ ಸಂದರ್ಭದಲ್ಲಿ ಎಲ್ಲಾ ಆಯ್ಕೆಗಳನ್ನ ಮಾಡುವ ಅಂದ್ರೆ ಶಾಸಕರ MLC ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಒಂದು ತೀರ್ಮಾನ ಮಾಡಿದ್ರು. ಏನಂದ್ರೆ ಲೋಕಲೈಟ್ಸ್ ನೇ ಈ ಸರಿ ಮಾಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಕಳೆದ ಬಾರಿ ಆಗಿದ್ದಂತ ಸಂದರ್ಭದಲ್ಲಿ ಕಿರಣ್ ಬೇಡಿ ಅಂತವ್ರನ್ನೆಲ್ಲ ಫೇಮಸ್ ಫೇಸ್ಗಳನ್ನ ತಂದು ಸಿಎಂ ಮಾಡಿದ್ರು. ಆದ್ರೆ ಅದರ ಪ್ರತಿಫಲ ಏನು ಅನ್ನೋದಕ್ಕೆ 26 ವರ್ಷ ಕಾಯ್ಬೇಕಾಯಿತು. ಯಾಕಂದ್ರೆ ಅವತ್ತು ಯಾರು ಲೋಕಲೈಟ್ಸ್ ಇರ್ಲಿಲ್ವಾ ಅನ್ನುವಂಥದ್ದು ಎಲ್ಲವೂ ಕೂಡ ಚರ್ಚೆ ಆಗಿತ್ತು. ಸೊ ಹಾಗಾಗಿ ಈಗ ಉಳಿದಿರುವಂತದ್ದು ಸ್ಥಳೀಯರ ಒಂದು ಪ್ರಾತಿನಿಧ್ಯತೆ ಅಗತ್ಯತೆ ಬಗ್ಗೆ ಕೂಡ ಚರ್ಚೆ ಆಗಿರುವಂತದ್ದು. ಹಾಗಾಗಿ ಮುಖ್ಯವಾಗಿ 3-4 ಹೆಸರುಗಳು ಓಡಾಡ್ತಾ ಇದಾವೆ. ಒಂದು ವಿಜೇಂದ್ರ ಗುಪ್ತಾ, ಕಳೆದ ಬಾರಿಯೂ ಕೂಡ ಅವರು LOP ಆಗಿದ್ರು, ಅಂದ್ರೆ ವಿಪಕ್ಷದ ನಾಯಕರಾಗಿದ್ರು ಕೇಜ್ರಿವಾಲ್ ಸರ್ಕಾರದಲ್ಲಿ. ಅದೇ ರೀತಿ ರೇಖಾ ಗುಪ್ತಾ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರು ಮೊದಲ ಬಾರಿಗೆ ಶಾಸಕಿ ಆಗಿದ್ರು ಕೂಡ ಪಕ್ಷದಲ್ಲಿ ಬಹಳ ನಿಷ್ಠೆಯಿಂದ ಕೆಲಸ ಮಾಡಿದವರು ಅನ್ನುವಂಥದ್ದು. ಅವರು ABVP ಇಂದ ಬಂದಂತವರು, ಮತ್ತೆ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನ ಕೂಡ ಅವರು ಅಂದ್ರೆ ಘಟಕದ ಅಧ್ಯಕ್ಷ ಸ್ಥಾನವನ್ನು ಕೂಡ ವಹಿಸಿದ್ರು. ಸೊ ಹಾಗಾಗಿ ಆ ಒಂದು ಲೆಕ್ಕದಲ್ಲಿ ಮತ್ತೆ ಮಹಿಳೆಯರ ಕೋಟಾ ಅಂತ ಏನಾದ್ರೂ ಚಿಂತನೆ ಮಾಡಿದ್ರೆ ಅವರ ಆಯ್ಕೆ ಜಾಸ್ತಿ ಅಂತ ಹೇಳಲಾಗ್ತಾ ಇರುವಂತದ್ದು. ಅದರ ಜೊತೆಗೆ ಪರ್ವೇಶ್ ವರ್ಮಾ ಅವರ ಹೆಸರು ಕೂಡ ಇರುವಂತದ್ದು. ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ ಸಾಹಿಬ್ ಸಿಂಗ್ ವರ್ಮಾ ಅವರು ಕೂಡ ಈ ಹಿಂದೆ ದೆಹಲಿಯ CM ಆಗಿದ್ರು. ಸೊ ಹಾಗಾಗಿ ಈ 3 ಹೆಸರುಗಳು ಬಹಳ ಮುಂಚೂಣಿಯಲ್ಲಿವೆ. ಇದನ್ನ ಹೊರತಾಗಿ ಯಾವುದಾದ್ರೂ ದಾಳ ಉರುಳಿಸಬಹುದಾ ಅನ್ನುವಂಥದ್ದು ಇವತ್ತು ಮಧ್ಯಾಹ್ನಕ್ಕೆ ಗೊತ್ತಾಗಲಿದೆ. ಮಧ್ಯಾಹ್ನ 12 ಗಂಟೆಗೆ ಸಂಸದೀಯ ಮಂಡಳಿಯ ಸಭೆ ಇದೆ. ಆ ಸಭೆಯಲ್ಲಿ ಒಂದಷ್ಟು ಪ್ರಧಾನಿಗಳ ನೇತೃತ್ವದಲ್ಲಿ ಚರ್ಚೆ ಆಗುತ್ತೆ. ಆಯ್ಕೆಯೂ ಕೂಡ ಪ್ರಧಾನಿಗಳ ಬಿಟ್ಕೊಡ್ತಾರೆ. ಪ್ರಧಾನಿ ಅವರೇ ಆಯ್ಕೆ ಮಾಡ್ತಾರೆ ಯಾರು ಸಿಎಂ ಆಗಬೇಕು ಅನ್ನುವಂಥದ್ದು. ಆ ನಂತರ ಸಂಜೆ 7 ಗಂಟೆಗೆ ಬಿಜೆಪಿ ಶಾಸಕರ ಸಭೆ ಇದೆ, ಶಾಸಕಾಂಗ ಪಕ್ಷದ ಸಭೆ, ಅಲ್ಲಿ ಘೋಷಣೆ ಆಗುತ್ತೆ. ಪ್ರಗತಿ. ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.